ಬಿಲ್ಡಿಂಗ್ ಡಾಕ್ಟರ್ ನಂಗೂರಂ ಬಿಪಿ ಪೈಪ್ಲೈನ್ಗಳನ್ನು ಹಾಕುವ ಜಾಗದಲ್ಲಿ ನೀರು ಸೋರಿಕೆಯನ್ನು ತಡೆಯಲು ಬಳಸುವ ಒಂದು ಉತ್ಪನ್ನ. ಪೈಪ್ಲೈನ್ಗಳು ಗೋಡೆಯ ಮೂಲಕ ಹೋಗುತ್ತವೆ. ನಂಗೂರಂ ಬಿಪಿಯ ಸ್ಪೆಷಲ್ ಫೀಚರ್ಸ್ ಅಂದರೆ ಇದು ಶ್ರಿಂಕ್ ಆಗುವುದಿಲ್ಲ. ಇದು ನೀರು ಸೋರುವಿಕೆಯನ್ನು ತಡೆಯುತ್ತದೆ, ದೀರ್ಘಕಾಲ ಬಾಳಿಕೆ, ಉತ್ತಮ ಹರಿಯುವಿಕೆ ಮತ್ತು ಇದಕ್ಕೆ ಹೈ ಬಾಂಡಿಂಗ್ ಸ್ಟ್ರೆಂತ್ ಇದೆ. ಈ ಪ್ರಾಡಕ್ಟ್ ಅನ್ನು ನಾವು ವಾಟರ್ ಟ್ಯಾಂಕ್ಗಳಲ್ಲಿ, ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ, ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ, ಛಾವಣಿಗಳಲ್ಲಿ, ಸನ್ಶೇಡ್ ಟೆರೆಸ್ಗಳಲ್ಲಿ ಮತ್ತು ಸಂಕನ್ ಸ್ಲ್ಯಾಬ್ಗಳಲ್ಲಿ ಪೈಪ್ ಎಲ್ಲಿ ಹೋಗಿರುತ್ತದೋ ಅಲ್ಲಿ ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ನಂಗೂರಂ ಬಿಪಿಯನ್ನು ಬಳಸುವ ಮೊದಲು ಸ್ಕ್ರೀನ್ ಮೇಲೆ ಕಾಣುವ ಎಲ್ಲ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತಾ ಉಪಕರಣಗಳನ್ನು ಬಳಸುವುದು ಕಡ್ಡಾಯ. ಈಗ ನಂಗೂರಂ ಬಿಪಿಯನ್ನು ಬಳಸುವುದು ಹೇಗೆ ನೋಡೋಣ. ಇದನ್ನು ಬಳಸುವ ಮುಂಚೆ ಯಾವುದೇ ರೀತಿಯ ಧೂಳಿನ ಕಣಗಳು, ಸಿಮೆಂಟಿನ ಕಣಗಳು, ಪೇಂಟಿನ ಕಲೆಗಳು ಇದ್ದಲ್ಲಿ ಯಂತ್ರವನ್ನು ಬಳಸಿ ಅದನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಹೊಸ ಪೈಪನ್ನು ಅಳವಡಿಸುವ ಮೊದಲು ವೈರ್ ಬ್ರಷ್ ಅನ್ನು ಬಳಸಿ ಪಿವಿಸಿ ಪೈಪ್ನ ಮೇಲ್ಭಾಗವನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಪೈಪ್ ಮತ್ತು ಸಿಮೆಂಟಿನ ನಡುವೆ ಉತ್ತಮ ಬಾಂಡ್ ಅನ್ನು ಬರುವುದಕ್ಕೆ ಬಿಲ್ಡಿಂಗ್ ಡಾಕ್ಟರ್ ಆಲ್ರೌಂಡರ್ ಮತ್ತು ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಅನ್ನು ಸಿಮೆಂಟ್ನ ಜೊತೆ ಬೆರೆಸಿ ಹಚ್ಚಬೇಕು. ಬಿಲ್ಡಿಂಗ್ ಡಾಕ್ಟರ್ ನಂಗೂರಂ ಬಿಪಿಯನ್ನು ಈ ಮಿಶ್ರಣ ಒಣಗುವ ಮೊದಲೇ ಹಚ್ಚಬೇಕು. 1 ಕೆಜಿಯಷ್ಟು ನಂಗೂರಂ ಬಿಪಿಯನ್ನು 150 mlನಷ್ಟು ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ನಂತರ ಪೈಪ್ ಜೋಡಿಸುವ ಜಾಗಕ್ಕೆ ಹಚ್ಚಬೇಕು. ಅದಾದ ಮೇಲೆ ಬಿಲ್ಡಿಂಗ್ ಡಾಕ್ಟರ್ ಟೈಲ್ ಫಿಕ್ಸ್ ಪವರ್ ಅನ್ನು ನೀರಿನೊಂದಿಗೆ ಬೆರೆಸಿಕೊಂಡು ಬಿಲ್ಡಿಂಗ್ ಡಾಕ್ಟರ್ ಕಾನ್ಪ್ರೋಸಿಯನ್ನು ಅಂಟಿಸುವುದಕ್ಕೆ ಬಳಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಆಲ್ರೌಂಡರ್ ಅಥವಾ ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ SBR ಅನ್ನು ಮತ್ತೆ ನೀರಿನೊಂದಿಗೆ ಬೆರೆಸಿಕೊಂಡು ಮತ್ತೆ ಹಚ್ಚಬೇಕು. ನಂತರ ಪ್ಲಾಸ್ಟರಿಂಗ್ ಮಾಡಬೇಕು. ಬಿಲ್ಡಿಂಗ್ ಡಾಕ್ಟರ್ ನಂಗೂರಂ ಬಿಪಿಯ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಚಾರಗಳನ್ನು ತಪ್ಪದೆ ಪಾಲಿಸಿ.